ಇನ್ನು ಮಹಾರಾಷ್ಟ್ರದಲ್ಲೂ ಕೂಡ ಮಳೆ ಆರ್ಭಟ ಮುಂದುವರೆದಿದೆ. ಸಹಜವಾಗಿ ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಬೆಳಗಾವಿಯ ಜನ ಪರದಾಡಬೇಕಾದಂತಹ ಪರಿಸ್ಥಿತಿ. ಹಾಗಾಗಿ ಈಗಲೂ ಕೂಡ ಬೆಳಗಾವಿಯ ಜನತೆ ಆತಂಕದಲ್ಲಿದ್ದಾರೆ. ಮಹಾ ಮಳೆಯಿಂದ ಕರುನಾಡಿಗೂ ಕೂಡ ಜಲಕಂಟಕ ಎದುರಾಗಿದೆ. ಬೆಳಗಾವಿ ಖಾನಾಪುರ ಪ್ರದೇಶದಲ್ಲಿ ಪ್ರವಾಹದ ಪರಿಸ್ಥಿತಿ. ಮಾರ್ಕಂಡೇಯ ನದಿ ನೆರೆಗೆ ಮುಳುಗಿ ಹೋಗಿದೆ ಬೆಳೆ. ಅಧಿಕಾರಿಗಳ ಅಸಡ್ಡೆಗೆ ತುರುಮುರಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಅದರ ಎಫೆಕ್ಟ್ ಎಲ್ಲಿರುತ್ತೆ ಅಂದ್ರೆ ಬೆಳಗಾವಿ, ಪ್ರಮುಖವಾಗಿ ಖಾನಾಪುರ. ನಿನ್ನೆ ನಾವು ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಬಹುತೇಕ ಎಲ್ಲಾ ಜಮೀನುಗಳು ಕೂಡ ಬೆಳಗಾವಿ ಭಾಗದಲ್ಲಿ ಜಲಾವೃತ ಆಗ್ಬಿಟ್ಟಿದೆ. ಬೆಳೆದಿರುವ ಬೆಳೆ ಕೈಗೆ ಬರದೇ ಇರುವಂತಹ ಪರಿಸ್ಥಿತಿ ರೈತರದ್ದು. ನೋಡಿ, ದೃಶ್ಯ ಗಮನಿಸ್ತಾ ಇದ್ವಿ. ಇದು ಜಮೀನು, ಯಾವುದೋ ಕೆರೆಯಲ್ಲ, ನದಿಯಲ್ಲ, ಜಲಪಾತ ಅಲ್ಲ. ಇದು ಜಮೀನುಗಳಿಗೆ ನೀರು ನುಗ್ಗಿರೋ ಪರಿಸ್ಥಿತಿ. ರೈತರು ಈಗ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಅಧಿಕಾರಿಗಳ ವಿರುದ್ಧ. ಪ್ರತಿ ಬಾರಿ ಕೂಡ ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ನೆರೆ ಬಂದ್ಬಿಟ್ರೆ ಅದರ ಎಫೆಕ್ಟ್ ನಾವು ಅನುಭವಿಸ್ಬೇಕಲ್ಲ, ಅಧಿಕಾರಿಗಳು ಕ್ರಮ ಕೈಗೊಳ್ಳಲ್ಲ ಅನ್ನೋದು ಜನರ ಆಕ್ರೋಶ. ಪ್ರತಿ ವರ್ಷ ಹಿಂಗೆ ಇರ್ತದೆ. ಮತ್ತು ಭಾತ ಎಲ್ಲ ಖರಾಬ್ ಆಗ್ತೈತೆ ರೀ. ಒಂದು ತಿಂಗಳ ನೀರು ಒಂದು ತಿಂಗಳ ನೀರು ಇರ್ತಾವ್ರಿ ಇಲ್ಲಿ. ಹಾಂ, ಮತ್ತು ಆ ಬಾಜುಗ ನಾಲಾ ಒಂದು ಮಾಡಿದರೆ ಎಲ್ಲ ಖಾಲಿ ಆಗ್ತೈತೆ ರೀ ಪಾನಿ ನೀರು. ಮಾಡಂಗಿಲ್ಲ ರೀ ಯಾರು. ಎಷ್ಟು ಖರ್ಚು ಮಾಡಿದ್ರಿ? ಹಾಂ, ಎಷ್ಟು 30-40 ಸಾವಿರ ಖರ್ಚಾಗ್ತೈತೆ ರೀ. 30-40 ಸಾವಿರ. ಇರು ಬೆಳೆ ಎಲ್ಲ ಹಾನಿ ಆಗುತ್ತೆ. 2 ಎಕರೆ ಹೊಲ ಐತ್ರಿ. 40 ಸಾವಿರ 30 ಸಾವಿರ ಖರ್ಚು ಆಗ್ತೈತೆ ರೀ. ಎಲ್ಲ ಮಳೆ ಹೆಚ್ಚಾಗಿದ್ದಿದ್ರೆ ಎಲ್ಲ ಲಾಸ್ ಆಗ್ತೈತೆ ರೀ. ಏನು ಒತ್ತಾಯ ಮಾಡ್ತೀರಿ ಬೆಳಗಾವಿ ಜಿಲ್ಲಾಡಳಿತಕ್ಕೆ, ಇಲ್ಲಿರುವಂಥ ಸ್ಥಳೀಯ ಆಡಳಿತಕ್ಕೆ? ಅಂದ್ರೆ ಏನು ಆಗ್ರಹ ಮಾಡ್ತೀರಿ ಸರ್ಕಾರಕ್ಕೆ? ಅಲ್ಲಿ ಒಂದು ನಾಲಾ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತೈತೆ ರೀ. ಪ್ರತಿ ವರ್ಷ ಹಿಂಗೆ ಇರ್ತದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಜಮೀನುಗಳಿಗೆ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರವನ್ನು ಸೃಷ್ಟಿಸುವಂಥದ್ದು. ನಾನಿರುವಂಥ ಸ್ಥಳ ಬೆಳಗಾವಿ ತಾಲೂಕಿನ ತುರುಮುರಿ ಅನ್ನೋ ಒಂದು ಗ್ರಾಮದಲ್ಲಿ ಇರುವಂಥದ್ದು. ಇಲ್ಲಿ ಕಳೆದ 4 ದಿನಗಳಿಂದ ಕೂಡ ನಿರಂತರವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಹೀಗಾಗಿ ಜಮೀನಿಗೆ ಅಂದರೆ ಭತ್ತದ ಗದ್ದೆಗೆ ಸದ್ಯ ನೀರು ನುಗ್ಗಿ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಮಳೆ ಆದರೂ ಕಷ್ಟ, ಮಳೆ ಆಗದೆ ಇದ್ರೂ ಕಷ್ಟ ಅನ್ನೋ ಸ್ಥಿತಿಯಲ್ಲಿ ರೈತ ಇರುವಂಥದ್ದು. ಪ್ರತಿ ವರ್ಷ ಕೂಡ ಈ ಒಂದು ಭಾಗದಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಮಳೆ ನೀರು ನಿಂತ್ಕೊಳ್ತದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ಇರುವಂಥ ಬೆಳೆ ಎಲ್ಲ ಕೂಡ ಏನು ಹಾಳಾಗಿ ಹೋಗುತ್ತೆ. ಲಕ್ಷ ಹಣವನ್ನು ಖರ್ಚು ಮಾಡಿ ಏನು ವ್ಯಯಿಸಿ ಇಲ್ಲಿ ಬೆಳೆಯನ್ನು ಭತ್ತವನ್ನು ನಾಟಿ ಮಾಡಿರ್ತಾರೆ. ಆದರೆ ನಾಟಿ ಮಾಡಿದಂಥ ಭತ್ತ ಈ ಒಂದು ನೀರು ಇದೇ ರೀತಿಯಾಗಿ ನೀರು ನಿಂತರೆ ಸಂಪೂರ್ಣವಾಗಿ ಭತ್ತದ ಬೆಳೆ ಹಾನಿಯಾಗುತ್ತೆ, ಕೊಳೆತು ಹೋಗುತ್ತೆ ಅನ್ನೋ ಆತಂಕವನ್ನು ರೈತರು ವ್ಯಕ್ತಪಡಿಸ್ತಾರೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ, ಬೆಳಗಾವಿ ತಾಲೂಕಿನಲ್ಲಿ ಹೆಚ್ಚಾಗಿ ಭತ್ತವನ್ನು ಬೆಳೆಯಲಾಗಿದೆ. ಸುಮಾರು ಈ ಬಾರಿ 60,000 ಹೆಕ್ಟೇರ್ಗೂ ಅಧಿಕ ಭತ್ತವನ್ನು ಬೆಳೆಯಲಾಗಿದೆ. ಸದ್ಯ ನನ್ನ ಜೊತೆಗೆ ಈಗ ಏನು ಜಮೀನು ಮಾಲೀಕರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಪ್ರತಿ ವರ್ಷ ಹಿಂಗೆ ಇರುತ್ತೆ ಸರ್? ಪ್ರತಿ ವರ್ಷ ಹಿಂಗೆ ಇರ್ತದೆ. ಮತ್ತು ಭಾತ ಎಲ್ಲ ಖರಾಬ್ ಆಗ್ತೈತೆ ರೀ. ಒಂದು ತಿಂಗಳ ನೀರು ತಿಂಗಳ ನೀರು ಇರ್ತಾವ್ರಿ ಇಲ್ಲಿ. ಹಾಂ, ಮತ್ತು ಆ ಬಾಜುಗ ನಾಲಾ ಒಂದು ಮಾಡಿದರೆ ಎಲ್ಲ ಖಾಲಿ ಆಗ್ತೈತೆ ರೀ ಪಾನಿ ನೀರು. ಮಾಡಂಗಿಲ್ಲ ರೀ ಯಾರು. ಎಷ್ಟು ಖರ್ಚು ಮಾಡಿದ್ರಿ? ಹಾಂ, ಎಷ್ಟು 30-40 ಸಾವಿರ ಖರ್ಚಾಗ್ತೈತೆ ರೀ. 30-40 ಸಾವಿರ. ಇರು ಬೆಳೆ ಎಲ್ಲ ಹಾನಿ ಆಗುತ್ತೆ. 2 ಎಕರೆ ಹೊಲ ಐತ್ರಿ. 40 ಸಾವಿರ 30 ಸಾವಿರ ಖರ್ಚು ಆಗ್ತೈತೆ ರೀ. ಎಲ್ಲ ಮಳೆ ಹೆಚ್ಚಾಗಿದ್ದಿದ್ರೆ ಎಲ್ಲ ಲಾಸ್ ಆಗ್ತೈತೆ ರೀ. ಏನು ಒತ್ತಾಯ ಮಾಡ್ತೀರಿ ಬೆಳಗಾವಿ ಜಿಲ್ಲಾಡಳಿತಕ್ಕೆ, ಇಲ್ಲಿರುವಂಥ ಸ್ಥಳೀಯ ಆಡಳಿತಕ್ಕೆ? ಅಂದ್ರೆ ಏನು ಆಗ್ರಹ ಮಾಡ್ತೀರಿ ಸರ್ಕಾರಕ್ಕೆ? ಅಲ್ಲಿ ಒಂದು ನಾಲಾ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತೈತೆ ರೀ. ಇದಿಷ್ಟು ಜಮೀನು ಮಾಲೀಕರು ಹೇಳ್ತಿದ್ದಾರೆ. ಇಲ್ಲಿ ಪಕ್ಕದಲ್ಲೇ ನಾಲಾ ಮಾಡಬೇಕು, ನಾಲಾ ಮಾಡೋದ್ರಿಂದ ಈ ನೀರೆಲ್ಲ ಕೂಡ ಖಾಲಿಯಾಗಿ ಹೋಗುತ್ತೆ, ನಮ್ಮ ಬೆಳೆ ನಮಗೆ ಕೈ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.